ಫಂಕ್ಷನ್ ಇರೋ ನಾಳೆ ಇವ್ರು ಇವತ್ತು ಏನು ಹಾಕಬೇಕು ಏನು ಹಾಕಬಾರ್ದು ಯಾವ ಕ್ಲಿಪ್ ಹೊಳೆಯರ್ಚಿಪುರ ಟೌನ್ಗೆ ಬಂದ್ವಿ. ಆ ಟೀ ಶರ್ಟ್ಗೆ ಆ ಮಲ್ಗೆ ಹೂ ಸೂಪರಾಗಿ ಕಾಣಿಸ್ತೈತಿ. ಯಾರು ಬರೋ ಇದ್ರೆ ಬರ್ಬೋದು ಅಲ್ಲಮ್ಮ. ಬರೋಗಿದ್ರೆ ಬನ್ನಿ. ಒಳ್ಳೆ ನಾನ್ ವೆಜ್ ಊಟ ಇರುತ್ತೆ. ನಾಳೆ ನಾಮಕರಣ ಕಮ್ ಬರ್ತಡೆ ಚಂದು ಭಾವಂದಿರಿಗೆಲ್ಲ ಸೇವೆ ಮಾಡ್ಕೊಡ್ತಾಳೆ ಫೇಶಿಯಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನಾವಿವತ್ತು ಗಗನಂತ ಅವ್ರ ಮನೆಗೆ ಹೋಗಿದ್ವಿ. ರಾತ್ರಿ ಬಂದ್ವಿ. ಏನಕ್ಕಮ್ಮ? ನಮ್ಮ ಪಾಪು ನಾಮಕರಣ ಇದೆ, ಅದಕ್ಕೆ ನಾಳೆ ಇವ್ರ ಗಗನ ಅಕ್ಕನ ಪಾಪು ನಾಮಕರಣ ಇದೆ. ನಮ್ಮ ಪಾಪು ಅನ್ಕೊಬಿಡಿ. ಮೇಲೆ ಯಾರೊಬ್ರು ಗಗನ ಹಂಗೆ ರೇಗಿಸಿದ್ರು, ಅವಳು ಹಂಗೆ ಕರೆದಿಲ್ಲ. ನಮ್ಮ ಪಾಪು ನಾಮಕರಣ ಇದೆ ಬನ್ನಿ ಅಂತ ಕರೆದಿದ್ದಕ್ಕೆ ಇಷ್ಟು ಬೇಗ ಪಾಪ ಆಗೋಯ್ತು ಅಂತ ರೇಗಿಸಿದ್ರು. ಸೊ ಅದಕ್ಕೆ ಬಂದಿದ್ದೀವಿ. ನಾಳೆ ಫಂಕ್ಷನ್ ಇದೆ. ಸೊ ಇವತ್ತು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇದೆ. ಸೊ ನಮ್ಮ ಪ್ರಿಪ್ರೇಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಇವ್ರ ಗಂಡ ನೋಡಿಲ್ಲ. ಅಪ್ಪ ಹೇಳ್ಬಿಟ್ಟು ಅಷ್ಟೆಲ್ಲ ಲೆಕ್ಕ ಗೊತ್ತಾಗ್ತ ನಿಮ್ಗೆ? 2:20 ಅಂತೀರಲ್ಲ. ಫಂಕ್ಷನ್ ಇರೋ ನಾಳೆ ಇವ್ರು ಇವತ್ತು ಏನು ಹಾಕಬೇಕು ಏನು ಹಾಕಬಾರ್ದು ಯಾವ ಕ್ಲಿಪ್ ಹಾಕಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮೀಶೋ ಎಲ್ಲ ತರ್ಸಿದ್ರೆ ನೋಡಿ, ಯಾವ ಕ್ಲಿಪ್ಪಿಗೆ ಎಷ್ಟು ದುಡ್ಡು ಕೊಡ್ಬೋದು ಅಂತ ಕಮೆಂಟ್ ಮಾಡಿ. ಎಷ್ಟು ಹೇಳಿದ? ನಿಖರವಾದ ಬೆಲೆಯನ್ನು ಕಮೆಂಟ್ ಮಾಡಿ. 4 ರೂಪಾಯಿ. ಇಲ್ಲ, ದೊಡ್ಡ ಕ್ಲಿಪ್, ಒಂದು ಕ್ಲಿಪ್ 30 ರೂಪೀಸ್ ಅಂತ. ಈಗ ಎಷ್ಟು ಮೀಶೋದಲ್ಲಿ? ಅಷ್ಟರಿಂದ 200 ರೂಪಾಯಿ. ಒಂದಕ್ಕೆ ಎಷ್ಟು ಬಿತ್ತು? 30 ರೂಪಾಯಿ ಬಿತ್ತಾ? ಅಲ್ಲ, 50 ರೂಪಾಯಿ. ಅದರಲ್ಲೆಲ್ಲ ಏನಿಲ್ಲ ಬಿಡಕ್ಕ. ಇಲ್ಲ ಲೇ ಆಂಟಿ ಹೆಂಗೆ ಮಾತಾಡ್ತಿತ್ತು ಹೇಳ. ಲೇ ನೀನು ಹಂಗೆ ಕಾಣಿಸ್ತಾ ಇದೆಯಾ ಕಣೆ. ಆಂಟಿ ಅಲ್ಲ ಹಂಗಿತರ ಬಂದ ತಕ್ಷಣ ಅಮ್ಮ ನಾನು ಯಾಕೆ ಹೋಗ್ತಾರೆ ಅಲ್ಲ. ಬೆಣ್ಣೆಗೆ ಎಷ್ಟು ರೇಟು ಅಂದ್ರೆ 220. ಒಳ್ಳೆ ಕ್ವಾಟ್ಲೆ ಆಂಟಿ, ಚೆನ್ನಾಗಿ ಮಾತಾಡೋದು ಕಾಮಿಡಿ. ಅವ್ರದೇ ಡಿಫ್ರೆಂಟ್ ಆಕ್ಸೆಂಟ್. ಗಗನಗೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್. ಗಗನಗೆ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಚಂದು. ಅವಳಿಗೆ ಹೇರ್ ಸ್ಟೈಲ್ ಮಾಡೋದು, ಮೇಕಪ್ ಮಾಡ್ಕೊಳ್ಳೋದೆಲ್ಲ ಚಂದುನೇ. ಅದೇ ನಾನು ಮದುವೆದಾಗಿಂದ ಒಂದ್ಸತಿನೂ ಮಾಡ್ಕೊಟ್ಟಿಲ್ಲ. ಇಲ್ಲಿದ್ರೆ ಮಾಡ್ಕೊಡ್ಬೋದು, ಅವಳಿದ್ರೆ ನಾನು ಹಿಂಗೆ ಮಾಡ್ಕೊಳ್ಳಿ. ಈಗ ನಾಳೆ ಮಾಡ್ಕೊಡು ಅಂತ ಕೇಳ್ತೀನಿ, ಮಾಡ್ಕೊಡಲ್ವ? ಮಾಡ್ಕೊಡ್ತಾಳೆ. ಚಂದು ಚೆನ್ನಾಗಿ ಕಾಣ್ಬೇಕಲ್ಲ. ನನಗೆ ಮಾತ್ರ ಇಲ್ಲಿವರೆಗೂ ಒಂದ್ಸತಿ ತಲೆ ಹಚ್ಚಿಲ್ಲ, ಒಂದ್ಸತಿ ಮೇಕಪ್ ಮಾಡಿಲ್ಲ. ಅವಳ ತರ ಮಾಡಕ್ ಬರಲ್ಲ, ಅದಕ್ಕೆ ಮಾಡಿಲ್ಲ. ಸಾರಿ, ಫಸ್ಟ್ ಮಾಡಿಲ್ಲ, ಸೆಕೆಂಡ್ ಮಾಡಿಲ್ಲ. ಅವಳು ನಮ್ ತರ ಮಾಡ್ಕೊಳಲ್ಲ ಫ್ರೆಂಡ್ಸ್, ಅದಕ್ಕೆ ಮಾಡಿಲ್ಲ. ಏನ್ ಮಾಡ್ಕೊಡ್ತೀನಿ, ಏನ್ ಮಾಡಕ್ ಬರುತ್ತೆ ನಿಂಗೆ? ನಾಳೆ ಮಾಡ್ಕೊಡ್ತೀನಿ ಬಾ. ಆ್ಯಂಡ್ ರಾಘವೇಂದ್ರ ಅವರೇ ಚಂದು ಬೈದಾಳೆ ನೋಡಿ ಬ್ಲಾಗಲ್ಲಿ. ಇಲ್ಲ ಯಾರೋ ಕೇಳ್ತಾರೆ ಇದ್ರ ಕಡೆ, ನಿನ್ನ ಎಲ್ಲಿ ಚಂದು ಕಾಯ್ತಾ ಇದ್ದೀನಿ ನಾನು ಅಂತ. ಚಂದುಗೂ ಫ್ಯಾನ್ಸ್ ಆಗ್ಬಿಟ್ಟವ್ರೆ. ಈಗೇನಮ್ಮ ಪ್ಲ್ಯಾನ್ಸು? ಗೋ ಟುಡೇ ಪ್ಲ್ಯಾನ್ಸ್ ನಮಗೆ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ. ಹೊಣೆರ್ಸ್ಪುರ ಹೋಗ್ತಾ ಇದೀವಿ. ನಾನು ಚಂದು ನಡಿ. ಆಲ್ರೆಡಿ ಪಾಪ ಲೇಡೀಸ್ಗೆ ಕೆಲಸ ಕೊಟ್ಬಿಟ್ಟು ಓಡೋಗ್ಬಿಟ್ಟವ್ರೆ ಎಲ್ಲ ತಂದ್ಬಿಟ್ಟು. ದೇ ಆರ್ ಸೆಗ್ರಿಗೇಟಿಂಗ್. ಓಹೋ ಏನೇ ಸೊಪ್ಪಿದು? ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ, ಅವರೆಕಾಳು ಬಂದಿದೆ. ಅವರೆಕಾಳು ನಾಳೆ ಬೋಟಿ ಗೋಜಿಗೆ ಆಬ್ವಿಯಸ್ಲಿ. ನಾಳೆ ಇಲ್ಲೇ ಅಡುಗೆ ಮಾಡೋದು. ಅಲ್ಲಿ ಮನೆ ಒಳಗೂ ಇತ್ತು, ಇದ್ರದ್ದೇ ಹುಳ ಬಂದಿರೋದು. ನಾವು ಹೊಳೆಯರ್ಚಿಪುರ ಹೋಗಿ ಬಂದಿರ್ತೀವಿ. ನೀನು ನೀಟಾಗಿ ಬಿಡಿಸ್ತಾರಮ್ಮ, ಹುಷಾರು ಕೂತ್ಕೊಂಡು ನೆರಳಲ್ಲಿ. ಟ್ಯಾನ್ ಆಗ್ಬಿಡ್ತಿಲ್ಲ ಅಂದ್ರೆ. ಬೆಳ್ಳುಳ್ಳಿ ಬಿಡಿಸಿರೋದೇ ತಂದ್ಬಿಟ್ಟವ್ರೆ, ಒಳ್ಳೇದು.
ಬಿಡಿಸಿರೋದಾ ಅಂದರೆ ಹೊಡೆದಿರೋದು ಓಕೆ. ಸೌತೆಕಾಯಿ ಮೊದಲನೇ ಸೌತೆಕಾಯಿ ಚೆನ್ನಾಗಿಲ್ಲ, ಬೆಂಡ್ ಆಗ್ಬಿಟ್ಟೈತಲ್ಲಪ್ಪ. ಬಿಸಿಲು ಕಣ ಇವಾಗ, ಅದಕ್ಕೆ ಈರುಳ್ಳಿ, ಸೌತೆಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಸೊಪ್ಪು, ಅವರೆಕಾಳೆಲ್ಲ ಬಂದಿದೆ. ನಾವು ಸ್ವಲ್ಪ ಹೊಳೆನರಸೀಪುರಕ್ಕೆ ಹೋಗಿ ಒಂಚೂರು ತರಕಾರಿ ತರಬೇಕು, ವೀಳ್ಯದೆಲೆ ತರಬೇಕು. ಅದಕ್ಕೆ ನಾನು ಚಂದು ಹೋಗ್ತಾಯಿದ್ದೀವಿ. ವಾಟರ್ ಬಾಟಲ್ಸು ಬಂದಿದೆ. ಅದಕ್ಕೆ ಚಂದು ಬಿಸಿಲಿಗೆ ಟ್ಯಾನ್ ಆಗ್ಬಿಡ್ತೀವಿ ಅಂತ ಜಂಗ್ಲಿ ಥರ ರೆಡಿ ಆಗೋಳೆ. ಪ್ಲೀಸ್ ಇಗ್ನೋರ್ ಮೈ ಲುಕ್. ಹೊಳೆನರಸೀಪುರ ಟೌನ್ಗೆ ಬಂದ್ವಿ, ನಾನು ಚಂದು ಬಂದ್ವಿ. ಗಗನಂಗೆ ಸ್ವಲ್ಪ ಮನೇಲಿ ಕೆಲಸ ಇತ್ತು, ಅದಕ್ಕೆ ಅವಳನ್ನಲ್ಲೇ ಬಿಟ್ಬಿಟ್ಟು ನಾವಷ್ಟೇ ಬಂದ್ವಿ. ಇಲ್ಲಿ ಸ್ವಲ್ಪ ವೀಳ್ಯದೆಲೆ ವ್ಯವಹಾರ ಇದೆ. ಚಂದು ವೀಳ್ಯದೆಲೆ ತೊಗೊಂಡೋಗ್ಬೇಕು ಮತ್ತು ತರಕಾರಿ ತೊಗೊಂಡೋಗ್ಬೇಕು. ವೀಳ್ಯದೆಲೆ ಡೀಲ್ ಮಾಡ್ತಾಳೆ. ನಾಳೆ ತಾಂಬೂಲ ಕೊಡೋಕ್ಕೆ ಎಲೆ ಬೇಕಲ್ಲ. ಎಲೆ ವೀಳ್ಯದೆಲೆ, ತರಕಾರಿ. ಇದು ಆ್ಯಕ್ಚುಲಿ ವೆಜ್ ಅವ್ರಿಗೆ ಸಪ್ರೇಟ್, ಸ್ವಲ್ಪ ವೆಜ್ಜನ್ನ ಬರ್ತಾರೆ ಅವ್ರಿಗೆ ಅಡುಗೆ ಮಾಡೋಕ್ಕೆ. ಸ್ವಲ್ಪ ಲೈಟಾಗಿ ಏನಾದ್ರು ಇರಬೇಕಲ್ಲ ಅಂತ. ಪಾಪ ನಾನ್ ವೆಜ್ ಊಟದಲ್ಲಿ ವೆಜ್ ಅವ್ರು ಏನು ತಿಂತಾರೆ, ಅದಕ್ಕೆ ಒಂದು ಬೀನ್ಸ್ ಪಲ್ಯ ಮಾಡೋಣ ಅಂತ ಸ್ವಲ್ಪ ಬೀನ್ಸ್ ತೊಗೋಬೇಕು. ಇದಕ್ಕೆ ಸಣ್ಣ ಪುಟ್ಟ ತರಕಾರಿಗಳು ತೊಗೋಬೇಕು. ಈರುಳ್ಳಿ, ಟೊಮೆಟೊ ಎಲ್ಲ ಹೋಗಿದೆ, ಅದು ನಾನ್ ವೆಜ್ಗೂ ಬೇಕು, ವೆಜ್ಜಿಗೆ ಸಪ್ರೇಟ್ ಬೇಕು. ನುಗ್ಗೆಕಾಯಿ ತಗೊಳ್ಳೋದ ಸಾಂಬಾರ್ಗೆ? ಏನು ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ರೆ ಬೆಟರ್. ನುಗ್ಗೆಕಾಯಿ ಸಾರು ಮಾಡಿದ್ರೆ ಬೆಟರ್. 1 kg ಕೊಡಿ, ಆಲೂಗಡ್ಡೆ ಕೊಡಿ. ಇನ್ನೇನು ಮಾಡ್ತಾರೆ? ತರಕಾರಿ ತಗೊಳ್ಳಿ ಅಂದರೆ ಆಂಟಿನೇ ಕೇಳ್ತಾಳೆ. ಎಕ್ಸ್ಪೀರಿಯನ್ಸ್. ನೂಕಲ್ ಕೊಡಿ ಆಂಟಿ, ಬಲ್ತೋಗಿರೋದು ಬೇಡ, ಚೆನ್ನಾಗಿರೋದು ಕೊಡಿ. ಊಟ ಆದಮೇಲೆ ಕೈ ಒರೆಸ್ಕೊಳಕ್ಕೆ ಟಿಶ್ಯೂ ಪೇಪರ್ಸ್, ಆಮೇಲೆ ಸಣ್ಣ ಪುಟ್ಟ ಪ್ಲೇಟ್ಸು, ಅದು ಇದೆಲ್ಲ ಈ ಪ್ರಾವಿಷನ್ ಸ್ಟೋರಲ್ಲಿ ತೊಗೋತಾ ಇದ್ವಿ. ಆ್ಯಂಡ್ ಇಲ್ಲಿ ಒಂದು ಮೇಜರ್ ಕಂಡಿದ್ದು, ಇದನ್ನ ಸ್ಟಾರ್ಟಿಂಗ್ ಇಟ್ಟಾಗ ಅವ್ರಿಗೆ ಗಂಧದ ಕಡ್ಡಿ ಅನ್ಕೊಬಿಟ್ಟೆ ನಾನು. ತಿನ್ನೋದು ಯಾವುದೋ ಹೊಸ ಐಟಮು ತಿನ್ನೋದು ಈ ಥರ ಹೋಗ್ಬಿಟ್ಟಿದೆ. ಇಮ್ಲಿ ಕಬಾಬ್ ಪಾಪ ಯಾವ್ದಾರು ಅಜ್ಜಿ ಕೊಟ್ಟರೆ ಬೆಂಕಿ ಏಸಿ ಪಕ್ಕ ದೇವ್ರ ಮೇಲೆ ಇಡ್ತಾರೆ. ಆಂಟಿ ಫುಲ್ ಧಾರಾಳ ಮನ್ಸು ಪಾಪ. ಬ್ಲಾಗ್ ಮಾಡಿ ಎಲ್ಲರೂ ಹೊಳೆನರಸೀಪುರದೆಲ್ಲ ಇಲ್ಲಿ ಬಂದು ತಗೊಳ್ಳಿ, ಚೆನ್ನಾಗಿ ಕೊಡ್ತಾರೆ ಪಾಪ. ನಾವು ವೀಳ್ಯದೆಲೆ ತೊಗೊಂಡಿದ್ವಿ, ಚಿಕ್ಕರು. ದುಡ್ಡು ಕೊಡಿ, ಕೊಡ್ತೀನಿ. ಹೂವಾರ ಕಟ್ಕೊಳ್ಳಿ. ನಾಳೆ ಹೂವು ಹಾಕೊಂಡು ಮಿಂಚಕ್ಕೆ ಹೂವು ತಗೋತವ್ರಿ. ಮಲ್ಲಿಗೆ ಹೂವು ಎಷ್ಟು ಕೊಟ್ಟೆ? 20 ಕೊಟ್ಟೆ. 1/4 kg ಕೊಡಿ, ನಮಗೆ ಸಾಕು. ಹೂವಿಗೆ ಫುಲ್ ಡಿಮ್ಯಾಂಡು. 1/4 kgಗೆ 200 ರೂಪಾಯಿ. ಸೊ ಇಲ್ಲ, ಎಷ್ಟೋ ಇವರು 300 ರೂಪಾಯಿ ಹೇಳಿದ್ರು, ಎಷ್ಟು ಫೈನಲ್ ಮಾಡ್ತಾರೆ ಗೊತ್ತಿಲ್ಲ. 200 rupees ಓನ್ಲಿ. ಇದು ಹೊಳೆನರಸೀಪುರ ಮಾರ್ಕೆಟ್. ಬಿಸಿಲು ಹೆವಿ ಐತೆ. ಪ್ಲ್ಯಾನ್ ಚೇಂಜ್. ಹೂವು ಕಟ್ತೀವ ಅಂತ ಕಾನ್ಫಿಡೆನ್ಸ್ ಇಲ್ಲ, ಕಟ್ಟಿಲ್ಲ ಅಂದರೆ ಏನು ಮಾಡೋದು ಅಂತ ಕಟ್ಟಿರೋವನ್ನೇ ತಗೋತಾಳೆ. ಆಂಟಿಗೂ ಅದೇ ಬೇಕಾಗಿತ್ತು. ಕಟ್ಟಿರೋವಲ್ಲಿ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ, ಅದಕ್ಕೆ. ಮುಡ್ಕವ ಈಗ ಬಿಸಿಲಿಗೆ ತಂಪಾಗಿರೆ. ಮುಡ್ಕತ್ತೋಳೆ ನಿಜವಾಗ್ಲೂ. ಬುಡ ಆಯ್ತು, ಏನು ಆರ ನೋಡಿದ್ಯಾ? 2 ಪಿಜ್ಜಾಳಕ್ಕೆ ಇಡು ಮಗ. ಇದೊಂದು 200 ರೂಪಾಯಿಂದ. ಅಷ್ಟೊಂದು ಬೇಡ ಆಂಟಿ, 100 ರೂಪಾಯಿ ಕೊಡ. 100 ರೂಪಾಯಿ ಮುಡ್ಕೊಂಡೆ. ಮುಡ್ಕೊಂಡ್ಲು. ಆ ಟೀ ಶರ್ಟ್ಗೆ ಆ ಮಲ್ಗೆ ಹೂ ಸೂಪರಾಗಿ ಕಾಣಿಸ್ತೈತಿ. ಅರ್ಧ ಗಂಟೆಯಿಂದ ಪಾರ್ಕಿಂಗ್ ಮಾಡ್ತಾಳೆ, ಪಾರ್ಕ್ ಮಾಡಿ ಅಂತ ಹೇಳಿದ್ರೆ. ಸೊ ಹಿಂಗೆ ಹಿಂದೆ ಮುಂದೆ ಮಾಡ್ಕೊಂಡು, ಜೊತೆಗೆ ಮಗ ಬೇರೆ ಕುಡಿಸ್ಕೊಬಿಟ್ಟವನು. ಅವನು ಡ್ರೈವಿಂಗ್ ಮಾಡ್ತಾವನೆ, ಅವನೇ ಮಾಡ್ತಾಯಿರೋದು ಡ್ರೈವಿಂಗು. ಗಗನ ಸುಮ್ಮನೆ ಕೂತಿರೋದಷ್ಟೇ. ಸಾಕು ಮಗನೇ, ಹೋಗೋಣ ಬಾ. ಹಿಡಿಯೋ ಸಾಕು. ಆ್ಯಂಡ್ ನಾಳೆ ಅಂದರೆ ಸಂಡೇ 23rd ಅಲ್ಲಮ್ಮ? 23rd ನಾಳೆ ಸಂಡೇ. ಸೊ ದಿನಸಿ ಎಲ್ಲ ಬಂದಿದೆ. ನಾನ್ ವೆಜ್ ಎಲ್ಲ ಜಾಸ್ತಿ ದಿನಸಿ ಇಲ್ಲ, ಸ್ವಲ್ಪ ಏನೇನು ಬೇಕೆಲ್ಲ ಐಟಮ್ಸ್ ಬಂದಿದೆ. ಎಲ್ಲ ಈಗ ಸ್ವಲ್ಪ ಹೊತ್ತಲ್ಲಿ ಬಂತು ಇಳಿಸಿರೋದು. ಇಲ್ಲಿ ಎಲೆ, ವಾಟರ್ ಬಾಟಲ್ಸ್. ನಾಳೆ ಮೆನು ಏನು ಅಂತ ಗೊತ್ತಿಲ್ಲ ಅಲ್ವಾ? ನಾಳೆನೇ ತೋರಿಸ್ತೀವಿ. ನಾಳೆ ತೋರಿಸ್ತೀವಿ ಮೆನು ಏನಂತ. ಯಾರು ಬರೋ ಇದ್ರೆ ಬರ್ಬೋದು ಅಲ್ಲಮ್ಮ? ಯಾರು ಬರಂಗಿದ್ರೆ ಬನ್ನಿ. ಬರಂಗಿದ್ರೆ ಬನ್ನಿ. ಒಳ್ಳೆ ನಾನ್ ವೆಜ್ ಊಟ ಇರುತ್ತೆ, ಮಾಡ್ಕೊಂಡು ಹೋಗಿ. ದಯವಿಟ್ಟು ನಮ್ಮನ್ನ ಮಾತಾಡ್ಸ್ಬಿಟ್ಟು ಆಮೇಲೆ ಬನ್ನಿ.
ಸೊ ಇದಿಷ್ಟು ಕತೆ. ನಾಳೆ ಏನೇನಂತೂ ತೋರಿಸ್ತೀವಿ. ಆ್ಯಂಡ್ ಇವತ್ತು ಸಂಜೆ ಮ್ಯಾಚ್ ಬೇರೆ ಇದೆ. ಮ್ಯಾಚ್ ನೋಡ್ಬೇಕು. ಫಸ್ಟ್ ಮ್ಯಾಚ್ ನೋಡಬೇಕು. ಆಮೇಲೆ ಸಂಪ್ರದಾಯ ಗಲಿಬಿಲಿ ಇರುತ್ತೆ ಮನೇಲಿ. KKR ವರ್ಸಸ್ RCB. ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ. ಇವನು ಇಷ್ಟೊತ್ತು ಹತ್ಬಿಟ್ಟು ಈಗ ಗುಮ್ನಲ್ಲಿ ಏನೂ ಆಗಿಲ್ಲ ಅನ್ಕೊಂಡು ಬರ್ತಾವ್ನೆ. ಎಣ್ಣೆ ಸ್ನಾನ ಇವನಿಗೆ. ನಾಳೆ ಮಿಂಚ್ಲಿ ಹುಡುಗ ಅಂತ. ಶೌರ್ಯ ಅವ್ನಿಗೇನು ಗೊತ್ತೇ ಇಲ್ಲ. ಬರ್ತಡೇ ಮಾಡ್ತಾ ಇದೀನಿ. ಆಮೇಲೆ ಫೋಟೋ ನೋಡ್ಕೊಂಡು ಓ ಹಿಂಗ್ ಮಾಡಿದ್ರೆ ನಮ್ಮ ತಾತ ಬರ್ತಾಡೇನಾ. ಅಂತ ನಮ್ದಂತೂ ಏನು ಗ್ರ್ಯಾಂಡಾಗಿ ಮಾಡಿಲ್ಲ. ಸಚಿನ್ ಕೆಲಸ ಇದೆ, ತರಕಾರಿ ಕಟ್ ಮಾಡಬೇಕು. ತರಕಾರಿ ಕಟ್ ಮಾಡು. ಸರಿ ಆಯ್ತು. ಈರುಳ್ಳಿ ಕಟ್ ಮಾಡಿ ನಾಳೆಗೆ. ಆಯ್ತಕ್ಕ. ಅಕ್ಕ ಇನ್ನೇನು ಕೆಲಸ ಇದ್ರೆ ಹೇಳಿ ಅಕ್ಕ, ಬೇಗ ಹೇಳಿ ಅಕ್ಕ. ಇನ್ನೇನು ಮತ್ತೆ ನೀನು ಅಳಿಯ ಅಂತ ಹೆಲ್ಪ್ ಮಾಡಬೇಕು. ಏನು ಇವೆಲ್ಲ ಪಾತ್ರೆ ಊರಿಂದ ತಗೊಂಡಿರೋದು. ಊರಲ್ಲೆಲ್ಲ ಸೇರಿಕೊಂಡು ಊರಲ್ಲಿ ಯಾರದೇ ಫಂಕ್ಷನ್ ಇದ್ರು ಪಾತ್ರೆ ಯೂಸ್ ಮಾಡ್ಕೋಬೋದು. ಪಾತ್ರೆ ಸಿಕ್ಕಾಪಟ್ಟೆ ಪಾತ್ರೆಗಳಿದೆ. ಹಣ ಇದೆ ಇನ್ನು ಊರಿಂದಾನೆ ಪಾತ್ರೆ. ಹೆಂಗೆ ಇದೆ ಲೆಕ್ಕ? ನಾವೇನು ಕೊಡಂಗಿಲ್ಲ ಯೂಸ್ ಮಾಡ್ಬೇಕಾರೆ. ಇಲ್ಲ ಒಟ್ಟಿಗೆ ಹಾಕಿರೋದ. ಈಗ ತಗೋಬೇಕಾದ್ರೆ ಸ್ವಲ್ಪ ನಾವು ಇನ್ವೆಸ್ಟ್ ಮಾಡ್ಬೇಕಲ್ವ ಲೆಕ್ಕ ಹಾಕಿರೋದು. ಈಗ ಏನೈತೆ ಯೂಸ್ ಮಾಡ್ಬೇಕಾದ್ರೆ ಏನು ಕೊಡಂಗಿಲ್ಲ. ಏನು ಕೊಡ್ಬೇಕಾ ದುಡ್ಡು? ಊರೊಟ್ಟಿಗೆ ಇಷ್ಟು ಅಂತ ಕೊಡಬೇಕು. ಎಷ್ಟು ಕಮ್ಮಿ ಇರುತ್ತೆ ಒಟ್ಟಿನಲ್ಲಿ. ಕಮ್ಮಿ ಜಾಸ್ತಿ ಏನಿರಲ್ಲ, ಕಮ್ಮಿ ಇರುತ್ತೆ. ನಾವು ಇದರಿಂದ ತರಿಸ್ತೀವಲ್ಲ ಶಾಮಿಯಾನಗಿಂತ ಅದಕ್ಕಿಂತ ಕಮ್ಮಿ ಇರುತ್ತೆ. ಬಟ್ನಲ್ಲಿ ಈ KK ಹೊಸರ್ಗೆ ಮಾತ್ರನಾ? ಇದು ಮಾತ್ರ KK ಹೊಸರು ಮಾತ್ರ, ಇನ್ನೆಲ್ಲೂ ಹೊರಗಡೆ ಬೇರೆ ಕೊಡಲ್ಲ. ಇಲ್ಲ ಹೊರಗಡೆ ಇಲ್ಲ. ಒಳ್ಳೇದು ಬಿಡಿ, ಚೆನ್ನಾಗೈತೆ. ಅದಕ್ಕೆ ಪಾತ್ರೆಗಳೆಲ್ಲ ಚೆನ್ನಾಗೈತೆ. ಎಲ್ಲ ಕಡೆ ಕೊಟ್ಟರೆ ಅವೆಲ್ಲ ಕಿತ್ತೋಗಿ ಗುಂಡಿಯಾಗಿ ಹಾಳಾಗಿರ್ತವೆ ಪಾತ್ರೆಗಳು. ಎಲ್ಲ ಪಾತ್ರೆಗಳು ಸೇಫಾಗಿ ಮನೆ ತಲುಪಿದೆ. ಈಗ ಅಲ್ಲಿಂದ ಲೆಕ್ಕ ಹಾಕೊಂಡು ತಗೊಂಡಿದ್ದೀವಿ. ಒಂದು ಫಂಕ್ಷನ್ ಮಾಡೋಕೆ ಇಷ್ಟೊಂದೆಲ್ಲ ಪಾತ್ರೆ ಬೇಕು. 8 ಜನ ಪಾತ್ರೆ ಬೇಕು. ಇದೆಲ್ಲ ಇಳಿಸಿ ಇವಾಗ ರೆಡಿ ಮಾಡ್ಕೋಬೇಕು ನಾಳೆಗೆ. ಆಲ್ರೆಡಿ ಭಟ್ರು ಬಂದು ರೆಡಿ ಮಾಡ್ಕೊತವ್ರೆ. ನಮ್ಮ ಮದುವೆಗೆ ಅಡುಗೆ ಮಾಡಿದ್ದು ಭಟ್ರೆ ಇವಾಗ ನಾಳೆ ನಾನ್ ವೆಜ್ಗೂ. ಇಂಡಿಯಾ ತುಂಬ ಮುಂದುವರ್ತಾ ಇದೆ. ಹೆಂಗಸ್ರನ್ನೆಲ್ಲ ಇವಾಗ ನಾವು ಓಲಾ ಊಬರ್ಲೆಲ್ಲ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಜಾಬ್ ಕೊಡ್ತಾ ಇದ್ದಾರೆ ಓಲಾ ಊಬರ್ ಅವರು. ಬುಕ್ ಮಾಡ್ಕೊಯ್ತಾ ಇದೀವಿ. ಸೊ ನಮಗೆ ಒಂದು ಲೇಡಿ ಡ್ರೈವರ್ ಸಿಕ್ಕಿದ್ದಾರೆ. ಚಂದನ ಅಂತ ಅವ್ರ ಹೆಸರು. ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಇವರಿಗೆ. ಚಡ್ಡಿ ಹಾಕೋ ಬಂದ್ಬಿಟ್ಟವ್ರೆ. ನಾನು ಓಲಾ ಕಂಪ್ಲೇಂಟ್ ಮಾಡ್ತೀನಿ, ನಿಮ್ಮ ವಿಮೆನ್ ಡ್ರೈವರ್ ಸರಿಯಾಗಿ ಡ್ರೆಸ್ ಹಾಕೊಂಡಿಲ್ಲ ಅಂತ. OTP ಎಲ್ಲ ಬೇಡ ಮೇಡಮ್. ಲೇ ಹುಷಾರ್ ಕಣೆ. ನಾಳೆ ಮಟನ್ ಬಿರಿಯಾನಿ ತಿನ್ಬೇಕು ಅಂತ ಅನ್ಕೊಂಡಿದೀನಿ. ನಾವಿವಾಗ ಮೂಡ್ಲಿಪ್ಪೆ ಊರಿಗೆ ಹೋಗ್ತಾ ಇದೀವಿ. ಮೂಡ್ಲಿಪ್ಪೆ ಅಂತ ನನ್ನ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾವ್ದು ಮೂಡ್ಲಿಪ್ಪೆ ಊರು ಅಂತ. ಅದಕ್ಕೆ ಇವಳು ನಮ್ಮ ಸುಮತಕನ ಗಗನ್ ಅವ್ರ ಚಿಕ್ಕಮ್ಮ ಇದ್ದಾರೆ, ಅವ್ರು ಪಿಕಪ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಚಂದು ಇವಾಗ ಡ್ರೈವಿಂಗ್ ಕಲಿತಾ ಇರೋದು. ಶಿ ಸ್ಟಿಲ್ ಲರ್ನಿಂಗ್. ಮುಂಚೆ ಗಗನ ಓಡಿಸ್ತಾ ಇದ್ಲು ಕಾರ್ನ ಅಷ್ಟೇ. ಇವಾಗ ಗಗನ ಸ್ಥಾನನ ಚಂದು ತುಂಬ್ತಾ ಇದ್ದಾಳೆ. ಅವ್ರ ಮನೆಯಲ್ಲಿ ಒಂದು ಡ್ರೈವರ್ ಕೊರತೆ ಇತ್ತು, ಚಂದು ಫುಲ್ಫಿಲ್ ಮಾಡ್ತಿದ್ದಾರೆ. ಅಫಿಷಿಯಲ್ ಡ್ರೈವರ್ ಇನ್ಮೇಲೆ ಚೆನ್ನಾಗಿ ಓಡಿಸ್ತಿದೆ ಕಣೆ. ಗುಡ್. ನಮ್ಮ ಮನೇಲಿ ಡ್ರೈವರ್ ಕೊಡ್ತೇ ಇಲ್ಲ. ನನಗೆ ಅಂತ ಒಂದು ಡ್ರೈವರ್ನೇ ನಮ್ಮ ಅಪ್ಪ ಮದುವೆ ಮಾಡ್ಕೊಡ್ತಾರೆ. ನಮ್ಮ ಡ್ರೈವರ್ ಸಚಿನ್ ಅವರು. ನನಗೂ ಡ್ರೈವರ್ ಗಗನ ಅವಳೇ ಡ್ರೈವ್ ಕೊಡೋದು. ನನಗೇನ ಬೇಜಾರಾದರೆ ಗೈಸ್ ನೀಲ್ಸು ಅಂತ ಮಾಡಿಸ್ಕೊಂಡಿದ್ಲು ನೋಡಿ. ಇಷ್ಟೇ ಅಲ್ಲ ಗೈಸ್, ಇವನ್ ಸಚಿನ್ ಅಷ್ಟು ಕೆಲಸ ಮಾಡಿಸಿ ಪಾತ್ರೆ ತಿಕ್ಕಿ ಉದ್ರೋಯ್ತು. ನಮ್ಮ ಮನೇಲಿ ಏನು 5 ಜನ ಅವ್ರೆ, ಅವರು ಇವರು ಅಂತ ಇರೋದಿಬ್ರು ಬರೋದು. ನಾನು ಆ ಪಾತ್ರೆ ಎಲ್ಲ ನಾನೇ ತೊಳ್ಕೊಡ್ತೀನಿ. ಡವ್ ಎಲ್ಲ ಮಾಡಬೇಡ, ನಾನೇ ತೊಳ್ಕೊಡ್ತೀನಿ. ಒಂದು ಸಿಂಕ್ ಫುಲ್ ಇದ್ರು ನಾನೇ ತೊಳ್ಕೊಡ್ತೀನಿ ಗೈಸ್. ಅಂದ್ರು ನಾಟಕ. ಸರಿ ಅಂದ್ರೂ ಕೆಲಸ ಮಾಡ್ತಾಳೆ, ಮಾಡಲೇಬೇಕು. ಮನೇಲಿ ಕೆಲಸ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಅದಕ್ಕೆ ಉದ್ರೋಗಿದೆ ಒಂದು. ಅದಕ್ಕೆ ದಯವಿಟ್ಟು ನೇಲ್ಸ್ ಎಲ್ಲ ಮಾಡಿಸ್ಕೊಳಕ್ ಹೋಗಬೇಡಿ, ನೋಡ್ಕೊಂಡು ಮಾಡಿಸ್ಕೊಳ್ಳಿ. ಬೇಕಾದರೆ ಮಾತ್ರ ಮಾಡಿಸ್ಕೊಳ್ಳಿ. ಓಯ್ ಶೌರ್ಯ ನಾಳೆ ನಾಮಕರಣ ನಿಂದು? ಹಾಂ, ಅದಕ್ಕೆ ಎಲ್ಲ ಓಡಾಡ್ತವ್ರಾ ನೀನು ನಾಮಕರಣ ಮಾಡೋಕ್ಕೆ? ನಂಗೇನು ಗೊತ್ತಿಲ್ಲ, ಓಡಾಡ್ತಾ ಇದ್ದಾರೆ. ಏನಕ್ಕೆ ಓಡಾಡ್ತವ್ರಿ ಅಂತ. ನಾನು ನಾಳೆ 11 ಗಂಟೆಗೆ ಮನೆ ಕತ್ತೀನಿ. ನನ್ನ ಟೈಮಿಂಗ್ ಹೊಸ ಬಟ್ಟೆ ಹಾಕೊಂಡು ಮಲಿಕತ್ತೀನಿ. ನಾನ್ ವೆಜ್ ಊಟ ಅಂದರೆ ಖಾರ ಪುಡಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೈಸಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು
ಚಂದು ಕರ್ಕೊಂಡು ನಾವೇ ಡೈರೆಕ್ಟ್ ಮಿಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಪೆಪ್ಪರ್ ಪೌಡ್ರು, ಧನಿಯಾ ಪುಡಿ, ಅದೇನವ ಧನಿಯಾ ಪುಡಿ, ಚಕ್ಕೆ ಲವಂಗ ಪುಡಿ ಎಲ್ಲನೂ ಮಿಲ್ ಮಾಡ್ಕೊಂಡು ತೊಗೊಂಡೋಗಿ ಹೋಗಿದ್ದೀವಿ. ಖಾರ ಪುಡಿ ಇನ್ನೂ ಆಗ್ತಾ ಇದೆಯಂತೆ. ಈ ಥರ ಇದೆ ನಮ್ಮ ಪ್ರಿಪ್ರೇಷನ್ಸು. ನಾಳೆ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಲಿ ಅಂತ ನಾವು ಕಷ್ಟಪಟ್ಟು ಇವಾಗ ಆಫ್ ಮಾಡಿದ್ರು ಆಂಟಿ. ಪಾಪ ಅದು ಹೆಂಗೆ ಮಾಡ್ತಾವ್ರ ಒಳಗಡೆ ಬಟ್ಟೆ ಕಟ್ಕೊಂಡು. ಎಲ್ಲ ಅನ್ಕೋತಾರೆ ನಾವು ತುಂಬಾ ಕೆಲಸ ಮಾಡ್ತಾ ಇದೀವಿ, ಇವ್ರೇನು ಇಷ್ಟೊಂದು ಕೆಲಸ ಮಾಡ್ತಿದಾರಲ್ಲ ಅನ್ಕೋತಾರೆ. ಬಟ್ ನಾವು ಮಾಡ್ತಿರೋದು ಬರೀ ಒಂದು 5% ಅಷ್ಟೇ. ನಮ್ಮ ಅಪ್ಪನ ಕೆಲಸ ಕೇಳ್ಬಿಟ್ರೆ ನಮ್ಗೆ ತಲೆ ತಿರುಗಿ ಬಂದ್ಬಿಡುತ್ತೆ. ಪಾಪ ಅವ್ರು ಬೆಳಿಗ್ಗೆಯಿಂದ ಮನೇಲೆ ಎಲ್ಲ ಓಡಾಡ್ತಿದ್ರು. 4 ಗಂಟೆಗೆ ಎದ್ದವರು ಓಡಾಡ್ತಾನೆ ಅವರೇ. ಅದು ಸೊಪ್ಪು ತರಕಂತೆ, ಮನೆ ದಿನಸಿ ತರಕಂತೆ, ಅದು ಇದು ಅಂತ. ನಾವು ಒಂಚೂರು ಚೂರು ಏನೋ ಒಂಚೂರು ಬನ್ನಿ ನಾನು ಮಾಡಿದೆ ಅಂತ ಹೇಳ್ಕೊಳಕ್ಕೆ ಒಂಚೂರು ಮಾಡಿದ್ವಿ. ಇಲ್ಲೋ ಇಲ್ಲೋ ಅಯ್ಯೋ ಅಯ್ಯೋ ಲೇ ಇವ್ನು ನಾಳೆ ಹೆಂಗಾಡ್ತಾನೆ ಇವನು. ಎತ್ಕೋ. ನೀನ್ ಕೆಳಗಡೆ ಫೋಕಸ್ ಮಾಡ್ಬೇಕು ಅವ್ನು ಅಳ್ತಾನೆ ನಾನು. ಅಯ್ಯೋ ಇವಂದೇ ನಾಳೆ ನಾಮಕರಣ ಕಮ್ ಬರ್ತಡೆ. ಇವಂದೇ ನಾಳೆ ಹೆಂಗಾಡ್ತಾನೆ ನೋಡಿ. ನಾಳೆ ಸ್ಟೇಜ್ ಮೇಲೆ ಹೆಂಗಪ್ಪ ಇನ್ನು ಹಿಡ್ಕೊಂಡು ನಾಮಕರಣ ಮಾಡೋದು. ಅಯ್ಯೋ 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 ನಡಿಬೇಕೀಗ ಅವನು. ನಡಿಯಪ್ಪ, ನಾಳೆ ನಾಮಕರಣದಲ್ಲಿ ಸ್ಟೇಜ್ ಮೇಲೆ ನಡೆದ್ಬಿಟ್ಟು ತೋರಿಸ್ಬಿಡು ಎಲ್ಲರಿಗೂ. ಪ್ರಾಕ್ಟೀಸ್ ಮಾಡ್ಕೊ ಇವಾಗ. ನೋಡಿ ಟೈಮು 10 ಕಾಲಾಗಿದೆ. ನಾಳೆಗೆ ಪ್ರಿಪ್ರೇಷನ್. ಮ್ಯಾಚ್ ಮುಗ್ದಿಲ್ಲ, ಅದಕ್ಕೆ ನಾವು ಮಲಗಿಲ್ಲ. ಚಂದು ಭಾವಂದಿರಿಗೆಲ್ಲ ಸೇವೆ ಮಾಡಿಕೊಡ್ತಾಳೆ. ಫೇಶಿಯಲ್ ಕಾರ್ಯಕ್ರಮ ಪುಣ್ಯ ಮಾಡಿದ್ದೀನ, ನೀನಂತೂ ಮಾಡ್ಕೊಡಲ್ಲ. ಮಾಡ್ಕೊ ಮ್ಯಾಚ್ ಆಡ್ತವ್ರೆ, ಮ್ಯಾಚ್ ಆಡ್ತಾ ಇದ್ದೀವಿ. ಚೆನ್ನಾಗಿ ಆಡ್ತವ್ರೆ. ನಿಮ್ ಸಪೋರ್ಟ್ ಯಾರಿಗೆ ಅಂತ ಕಮೆಂಟ್ ಮಾಡಿ. KKR RCB ಒಬ್ವಿಯಸ್ಲಿ RCB. KKR ಫ್ಯಾನ್ಸು ಇರ್ತಾರೆ, ಎಲ್ಲ ಫ್ಯಾನ್ಸು ಇರ್ತೀರಾ. ನಾವು RCB ಸಪೋರ್ಟು. ನೀವು ಯಾರು ಸಪೋರ್ಟ್ ಅಂತ ಕಮೆಂಟ್ ಮಾಡಿ. ಸಚಿನ್ ಏನು ಬೆಳ್ಳಗೆ ಆಗ್ಬಿಡಲ್ಲ. ನಾಳೆ ಫುಲ್ ಪಳ ಕಾಣಿಸೋದಿಲ್ಲ ನನ್ನ ಕ್ಯಾಮ್ರಾಗೆ. ಫುಲ್ ನನ್ಕಿಂತ ಬೆಳಗ್ಗೆ ಆಗ್ಬಿಡ್ತೀರ ಫುಲ್ಲು. ಯಾಕೋ ಬೆಳಿಗ್ಗೆ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ, ಗೊತ್ತಿಲ್ಲ. ಇದೇನು ನಾನು ಹಿಂಗಿದ್ದೀನಿ. ಇವಳೊಬ್ಳು ಮಾತ್ರ ಎವರಿಗೂ ಫೇಸ್ ಪಟ್ಟು ನೋಡಿ. ತೋರಿಸಿ ಆಯಿತು, ತೋರಿಸಿ. ನನಗಿದು ಚಂದನೆ ಮಾಡಿಕೊಟ್ಟಿರೋದು ಅವತಾರ, ನಾನು ಹಾಕೊಂಡಿಲ್ಲ. ಸ್ಕ್ರಬ್ ಮಾಡಿದ್ಮೇಲೆ ಇದು ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಟ್ಟಿದ್ದಾಳೆ. ನಾಳೆ ಫುಲ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಅಯ್ಯಪ್ಪ ಇವಾಗ ಮುಖ ತೊಳಿಬೇಕೆಲ್ಲ ಮುಗೀತು. RCB ಮ್ಯಾಚ್ ಗೆದ್ದಿದೆ. ಮ್ಯಾಚ್ ನೋಡಿಕೊಂಡು ಇದೆಲ್ಲ ಮಾಡ್ಕೊಂಡಿದ್ವಿ. ಸೊ ನಾಳೆ ನಾಮಕರಣ ಫುಲ್ ಜೋರಾಗಿ ಒಳ್ಳೆ ನಾನ್ ವೆಜ್ ಊಟ ಜೊತೆ ಇರುತ್ತೆ. ಅದೆಲ್ಲ ಹೆಂಗಿರುತ್ತೆ ಅಂತ ನಾಳೆ ತೋರಿಸ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್ ಬಾಯ್.